ಓಕೆ. ಸರ್ ಇವತ್ತು ಕೂಡ ಕ್ರಿಕೆಟ್ ಆಡುವಂಥದ್ದಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದಾಗ್ಲಿ ಆ ತರದ ಮೂಮೆಂಟ್ಗಳು. ಖಂಡಿತವಾಗಿ ಇವತ್ತಾದ್ರೂ ನಾನು ಎಲ್ಲಾದ್ರೂ ಹಳ್ಳಿಗಳಲ್ಲಿ ಹೋದಾಗ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿರ್ತಾರೆ. ಆರ್ಗನೈಸ್ ಮಾಡಿದಂತ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಒಂಚೂರು ಏನು ಸಹಾಯ ಸಹಕಾರ ಕೇಳ್ತಾರೆ, ಹೋಗಿ ಊಟಗಾಟನೆ ಹೋದಾಗ ನನಗೂ ಕ್ರಿಕೆಟ್ ಆಡ್ಬೇಕಂತ ತುಂಬಾ ಆಸೆ. ಮೊದಲು ನಾನು ಚಿಕ್ಕವಳಿಂದ ನಾನು ಕ್ರಿಕೆಟ್ ಆಡ್ತಾನೆ ಬೆಳೆದಿದ್ದೀನಿ. ಅವ್ರ ಜೊತೆ ಒಂದ್ 2 ಗಂಟೆ ಕ್ರಿಕೆಟ್ ಆಡಿ ರಿಲ್ಯಾಕ್ಸ್ ಆಗಿ ಬರ್ತೀನಿ. ಫ್ರೀ ಇದ್ದಾಗ ನನ್ನ ಫ್ರೆಂಡ್ ಜೊತೆ ಸೇರಿ ನಾನು ಕ್ರಿಕೆಟ್ ಆಡ್ತಿರ್ತೀನಿ. ಕ್ರಿಕೆಟ್ ಆಡ್ತಾ ಇರ್ತೀನಿ. ವಿಶೇಷವಾಗಿ ಸ್ನೇಹಿತರು ಮನೆಗೆ ಬರ್ತಾರೆ, ಭೇಟಿಯಾಗಕ್ಕೆ ಬಂದಿರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಾರ್ಯಕ್ರಮ ಯಾವ್ದು ಇಲ್ಲ ಅಂತಂದ್ರೆ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಕ್ರಿಕೆಟ್ ಆಡೋದು, ಅಭ್ಯಾಸಗಳಿದೆ. ಓಕೆ ಸರ್, ರಾಜಕೀಯಕ್ಕೆ ಬರೋದು ಸೇವೆ ಮಾಡೋದಕ್ಕೆ, ಬಟ್ ಅದರ ಹೊರತಾಗಿಯೂ ಬದುಕು ನಡೆಸೋದಕ್ಕೆ ಒಂದು ಬಿಸ್ನೆಸ್ ಅಂತೇನೋ ಒಂದಿರುತ್ತೆ. ಏನೆಲ್ಲ ಬಿಸ್ನೆಸ್ ಮಾಡ್ತೀರಿ? ಬಿಸ್ನೆಸ್ ಅಂತೂ ಇದೆ. ಒಂದು ಪೆಟ್ರೋಲ್ ಬಂಕ್ ಇದೆ, ಬೆಳಗಾವಲ್ಲಿ ಒಂದು ಹೋಟೆಲ್ ಇದೆ, ಆಮೇಲೆ ಇವಾಗ ನಮ್ಮದೊಂದು ಇಥನಾಲ್ ಫ್ಯಾಕ್ಟ್ರಿ ಕೂಡ ಇದೆ. ಇಬ್ಬರು ಬ್ರದರ್ಸ್ ನೋಡ್ತಾರೆ. ನಂದು ಬೆಳಗಾವ್ ಹೋಟೆಲ್ ಕೂಡ ಚಿಕ್ಕವನ ಬ್ರದರ್ ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಪೆಟ್ರೋಲ್ ಬಂಕ್ ಒಂದೇ, ನಾನು ಪೆಟ್ರೋಲ್ ಬಂಕ್ ನೋಡ್ತಾ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇರ್ತೇನೆ.